ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತಾನೆ, ಬಟ್ ಇವತ್ತು ಕಾಲೇಜ್ಗೆ ಅಂತೂ ನಾನು ಹೋಗ್ತಾ ಇಲ್ಲ. ಇವತ್ತು ಮಂಗಳವಾರ, ಇವತ್ತು ಹುಣ್ಣಿಮೆ ಇದೆ. ನಾವಿವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ. ಇವತ್ತಂತೂ ಅನುಗೋಸ್ಕರ ನಾನು ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡಿ ಸಾಕಾಯಿತು. 1 ಅವರ್ ಮಿನಿಮಮ್ 1 ಅವರ್ ಅವಳಿಗೋಸ್ಕರ ವೆಯ್ಟ್ ಮಾಡಿದ್ದೀನಿ ದೇವಸ್ಥಾನದ ಹತ್ರ. ಅಂದರೆ ಬಸ್ ಸ್ಟಾಪ್ ಇತ್ತು, ಬಟ್ ಅಲ್ಲಿ ತುಂಬ ಜನ ಇದ್ರು ಅಂದ್ಬಿಟ್ಟು ನಾನು ಅಲ್ಲೇ ನಿಂತ್ಕೊಂಡಿದ್ದೆ. ಬಟ್ ಆಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಹೋದೆ ಅಲ್ಲಿ ಸ್ಟಾಪ್ ಹತ್ರ. ಆಮೇಲೆ ಅವ್ರು ಬಂದು ಪಾಪ ಫೋನ್ ನೋಡ್ತಾಯಿದ್ರು. ನಾನು ನೋಡಲಿ ಬಿಡಿ ಅಂದ್ಬಿಟ್ಟು ಸುಮ್ಮನೆ ಆದೆ. ಆಮೇಲೆ ಅಂತೂ ಇಂತೂ ಅಲ್ಲಿ ಕಾದರೂ ಬಸ್ಸೇ ಬರಲಿಲ್ಲ ಬಸ್ ಸ್ಟ್ಯಾಂಡ್ಗೆ ಹೋಗೋಕ್ಕೆ ಅಂದ್ಬಿಟ್ಟು. ಎಷ್ಟೊತ್ತು ಕಾದರೂ ಅವಳು ಬಂದಾಗಲೂ ಕಾದು ಬರಲೇ ಇಲ್ಲ. ಬಟ್ ಅವಳು ಬರೋಕ್ಕಿಂತ ಮೊದಲಿನ 5ರಿಂದ 6 ಬಸ್ ಹೊಂಟೋಗ್ಬಿಟ್ಟಿತ್ತು. ಅದಕ್ಕೆ ಬರಲ್ಲ ಅಂತ ಡೌಟ್ ಆಯಿತು ಅಂದ್ಬಿಟ್ಟು ಅವಳು ಆಟೋದಲ್ಲಿ ಹೋಗೋಣ, ಬರಲ್ಲ ಅನಿಸುತ್ತೆ ಮೇ ಬಿ ಅಂದ್ಬಿಟ್ಟು ಆಟೋದಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೊರಟ್ವಿ. ಬಸ್ ಸ್ಟ್ಯಾಂಡಿಂದ ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ. ನಾವು ಇವಾಗ ಚನ್ನಪಟ್ಟಣದಲ್ಲಿ ಗೌಡ್ಗೆರೆ ಅಂತ ಒಂದು ಊರಿದೆ. ಅಲ್ಲಿ ಚಾಮುಂಡೇಶ್ವರಿ ಅಂತ ದೇವಸ್ಥಾನ ಇದೆ. ಅಲ್ಲಿಗೂ ಹೊಸ್ದಾಗಿ ಎಲ್ಲ ಹೇಳ್ತಾರೆ ನೋಡಿದ್ರೆ, ಬಟ್ ಈಗ ಅದು ಉದ್ಭವ ಆಗಿರಬಹುದು ಅನ್ಕೋತೀನಿ. ಮೇ ಬಿ ಮೊದಲಿತ್ತೇನೋ, ನನಗದು ಗೊತ್ತಿಲ್ಲ, ಬಟ್ ಈಗ ಉದ್ಭವ ಆಗಿತ್ತೇನೋ ಮೇ ಬಿ. ನಾವಿವತ್ತು ಅಲ್ಲಿಗೆ ಹೋಗ್ತಾ ಇದ್ದೀವಿ. ದೇವಸ್ಥಾನ ಗೌಡ್ಗೆರೆ ಅದು. ಅಲ್ಲಿ ಮಲ್ಲಕುಪ್ಪೆ ಅಂತ ಊರಿದೆ. ನಾವು ಇಲ್ಲಿಂದ ಮಂಡ್ಯದಿಂದ ತುಮಕೂರು ಬಸ್ ಹತ್ತಿದ್ದು. ತುಮಕೂರಿಂದ ಅಲ್ಲಿ ಮಲ್ಲಕುಪ್ಪೆ ಅಂತ ಊರಲ್ಲಿ ಸ್ಟಾಪಲ್ಲಿ ಇಳ್ಕೊಂಡ್ವಿ. ಅಲ್ಲಿಂದ ಗೌಡ್ಗೆರೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಬಸ್ ಬರುತ್ತೆ, ಬಟ್ ಅದೆಲ್ಲ ಟೈಮಿಂಗ್ಸ್ ಇದ್ದಿಂದ. ಬಟ್ ಈ ಕಡೆಯಿಂದ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಬಸ್ಸು ಸಿಗೋದು ರೇಟ್. ಅಂದರೆ ದೇವಸ್ಥಾನದಿಂದ ಈ ಕಡೆ ಬರಬೇಕಾದ್ರೆ ಒಂದೊಂದು ನಿಮಿಷಕ್ಕೂ ಬಸ್ ಇದೆ ಅಂತ ಹೇಳಿದ್ರು ಕಂಡಕ್ಟ್ರಲ್ಲಿ ಹೇಳ್ಬೇಕಾದ್ರೆ ಅವರು. ಸರಿ ಆಯಿತು ಅಂದ್ಬಿಟ್ಟು ಈ ಕಡೆಯಿಂದ ಬಸ್ಸು ನಾವು ಇಳಿದ ತಕ್ಷಣ ನೆಕ್ಸ್ಟ್ ಬಸ್ ಸಿಕ್ತು ನಮಗೆ. ಆಮೇಲೆ ಬಸ್ ಹತ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನದಿಂದ ಅಲ್ಲಿಗೆ ಹೋಗಬೇಕು ಅಂದರೆ ಆಟೋ ಲಗೇಜ್ ಆಟೋ ಎಲ್ಲ ಮಾಡ್ಕೊಂಡು ಹೋದರೆ 20 ತಗೋತಾರೆ. ಅದು ಮಾಡ್ಕೊಂಡು ಹೋದರೆ ದೇವಸ್ಥಾನದ ಮುಂದೆನೇ ಬಿಡ್ತಾರೆ. ಬಸ್ಸಲ್ಲಿ ಹೋದರೆ ಇನ್ನೂ ಹಿಂದೆ ಬಿಡ್ತಾರೆ, ಬಸ್ಸು ಒಳಗಡೆ ಹೋಗಲ್ಲ, ಏಕೆಂದರೆ ಪಾರ್ಕಿಂಗ್ ಮಾಡಿರ್ತಾರೆ ಕಾರೆಲ್ಲ. ಸೊ ಅದರಿಂದ ಒಳಗೆ ಬಿಡಲಿಲ್ಲ. ನಾವು ಅಲ್ಲೇ ಇಟ್ಕೊಂಡು ಬಿಸಿಲಲ್ಲಿ ನಡ್ಕೊಂಡೇ ಹೋದ್ವಿ. ತುಂಬ ಜನ ಅಲ್ಲೇ ನಡ್ಕೊಂಡು ಬರ್ತಾಯಿದ್ರು ನಮ್ಮ ಜೊತೆ ಬಸ್ಸಲ್ಲಿ ಬಂದವರೆಲ್ಲ. ದೇವಸ್ಥಾನದಲ್ಲಂತೂ ಸಿಕ್ಕಾಪಟ್ಟೆ ರಶ್. ಇವತ್ತು ಹುಣ್ಣಿಮೆ ಅಲ್ವಾ, ಬೇರೆ ಸಿಕ್ಕಾಪಟ್ಟೆ ರಶ್ ಅಂದರೆ ರಶ್ ಇತ್ತು ನೋಡಿ. ಅಲ್ಲೇ ಸ್ಲಿಪ್ಪರ್ಗಳು ಎಷ್ಟಿದೆ ಅಂತ, ಸಿಕ್ಕಾಪಟ್ಟೆ ಸ್ಲಿಪ್ಪರ್ಗಳಿತ್ತು. ಬಟ್ ಡಿಸೈನು ಆದರೂ ಪಾಪ ಸ್ಲಿಪ್ಪರ್ಗಳು ಚೆನ್ನಾಗಿರೋದೆಲ್ಲ ಎತ್ಕೊಂಡು ಹೊಂಟೋಗ್ಬಿಟ್ಟಿದ್ರು ಅನಿಸುತ್ತೆ. ಅಲ್ಲಿರೋರೆಲ್ಲ ಬೈತಾಯಿದ್ರು, ನಮ್ಮ ಸ್ಲಿಪ್ಪರ್ ಇಲ್ಲ ಅಂತ. ಸೊ ಅದಕ್ಕೆ ಆಮೇಲೆ ನಾವೆಲ್ಲ ಸೈಡಿಗೆ ಬಿಟ್ಟಿದ್ವಿ, ನಮ್ಮದೇನು ಯಾರು ಎತ್ಕೊಂಡಿರಲಿಲ್ಲ. ಆಮೇಲೆ ದೇವಸ್ಥಾನಕ್ಕೆ ಹೋದ್ವಿ. ಇದು ಬಂದು ಚಾಮುಂಡೇಶ್ವರಿ, ಇದು ವಿಶ್ವದಲ್ಲಿ ಅತಿ ಎತ್ತರವಾದ ಪಂಚಲಿಂಗ ಲೋಹದಿಂದ ಮಾಡಿರೋದಂತೆ. ಇದು 60 ಅಡಿ ಎತ್ತರ ಐತೆ, 35,000 ತೂಕ ಇರೋದು, 15 ಭುಜಗಳಿದೆ ಅಲ್ಲಿ. ಬಟ್ ಅಷ್ಟು ಹೈಟ್ ಇದೆ ಯಪ್ಪ. ನಮ್ಗೆ ನೋಡಿದ ತಕ್ಷಣ ನಮ್ಗೆ ಅಂದಾಜು ಮಾಡೋಕ್ಕಾಗಿಲ್ಲ. ಬಟ್ ಇದು ಎಷ್ಟು ಹೈಟ್ ಐತೆ ಆದರೆ ರಿಯಲಿ ನೋಡಿದಾಗ ತುಂಬ ಹೈಟ್ ಐತೆ ಅದು ನೋಡೋಕ್ಕೆ. ಬಟ್ ಮುಟ್ಟಿದ್ರೆ ಒಂಥರ ಅದು ಅಂದರೆ ವಿಗ್ರಹ, ನಾರ್ಮಲ್ ವಿಗ್ರಹಕ್ಕೂ ಆ ವಿಗ್ರಹಕ್ಕೂ ತುಂಬ ವ್ಯತ್ಯಾಸ ಐತೆ. ಬಟ್ ತುಂಬ ಚೆನ್ನಾಗಿತ್ತು ನೋಡೋಕ್ಕೆಲ್ಲ. ಬಟ್ ನೀವು ಒಂದ್ಸರಿ ಹೋಗಿ ಟ್ರೈ ಮಾಡಿ, ಹೋಗಿಲ್ಲದೆ ಇರೋರು. ಬಟ್ ತುಂಬ ಕಡೆ ವೈರಲ್ ಆಗಿದೆ ಈ ದೇವಸ್ಥಾನ. ಬಟ್ ಈಗ ರೀಸೆಂಟಾಗಿ ಸಿಕ್ಕಾಪಟ್ಟೆ ವೈರಲ್ ಆಗೈತೆ ದೇವಸ್ಥಾನ ಅಂದ್ಕೊಂಡು ನಾವು ಹೋಗಿದ್ವಿ, ಎಲ್ಲ ಹೋಯ್ತಾ ಇದ್ರಲ್ಲ ಅಂತ. ಇನ್ನೊಂದೇನೋ ಸಿಕ್ಕಾಪಟ್ಟೆ ಪವರ್ಶಾಲಿ ಅಂತೆ. ನಾವೇನು ಅಂದ್ಕೊಂಡ್ರು ಆಗುತ್ತಂತೆ. ಆದರೆ 3 ವಾರ 7 ವಾರ ಈ ಥರ ಎಲ್ಲ ಹೇಳ್ತಾರೆ. ಬಟ್ ಅಲ್ಲೋಗಿ ಕಾಯಿ ಕಟ್ಟಬೇಕಂತೆ. ನಾವು ಮನ್ಸಲ್ಲಿ ಅಂದ್ಕೊಂಡು ಕಾಯಿ ಕಟ್ಟಿದ್ರೆ ಅಂದ್ಕೊಂಡು ನಿಜ ಆಗುತ್ತಂತೆ. ನಾವು ಇಷ್ಟು ವಾರದಲ್ಲೇ ಆಗಬೇಕು ಅದು ಅಂತ ಕಟ್ಟಿದ್ರೆ ಅಷ್ಟು ವಾರದಲ್ಲೇ ಕಂಪ್ಲೀಟ್ ಆಗುತ್ತಂತೆ. ಬಸವ ಇರುತ್ತಲ್ಲ, ಆಲ್ಮೋಸ್ಟ್ ಎಲ್ಲ ದೇವಸ್ಥಾನದಲ್ಲೂ ಬಸವ ಇರುತ್ತಲ್ವ, ಅಲ್ಲಿಂದ ಅವರಿಂದನೂ ಹೊರ ಕೇಳಿದ್ರೆ ಅದು ನೆರವೇರುತ್ತಂತೆ. ಅದರಲ್ಲೇನಿಲ್ಲ. ಬಟ್ ಅಲ್ಲಿ ನಾವು ಹೇಳೋಕ್ಕಿಂತ ಬಟ್ ನೀವು ದೇವಸ್ಥಾನಕ್ಕೆ ಹೋಗಿ ನೋಡೋದ್ರೇ ಗೊತ್ತಾಗುತ್ತೆ. ಅಷ್ಟು ಕಾಯಿಗಳು ಮಿನಿಮಮ್ ಅಂದರೂ ಒಂದು 10,000 ಇರ್ಬೋದು ಕಾಯಿ ಅನ್ಕೋತೀವಿ. ಬೇಬಿ ಸಿಕ್ಕಾಬಟ್ಟೆ ಕಾಯಿಗಳಿತ್ತು, ಎಲ್ಲ ಕಟ್ಟಿದ್ರು. ಅಂದರೆ ಅದನ್ನು ಏನು ಯೂಸ್ ಮಾಡ್ತಾರೆ ಅದೆಲ್ಲ ಗೊತ್ತಿಲ್ಲ. ಬಟ್ ಸಿಕ್ಕಾಬಟ್ಟೆ ಜನ ಕಾಯಿ ಕಟ್ಟಿದ್ರು. ತುಂಬ ರಶ್ಶು ಇದ್ರು. ಇವತ್ತು 1 ಕಿಲೋಮೀಟರ್ ಅಷ್ಟು ದೂರ ನಿಂತಿದ್ರು ಕಾಯಿ ಕಟ್ಟೋಕ್ಕೋಸ್ಕರ. ನಾವು ಕಟ್ಟಬೇಕು ಅಂತಲೇ ಹೋಗಿದ್ದು. ಬಟ್ ಅಂದರೆ ಆಗಲೇ ಸಿಕ್ಕಾಪಟ್ಟೆ ರಶ್ ಇತ್ತು. ನಮಗೆ ಸಂಜೆ ಲೇಟ್ ಆಗಿಬಿಡುತ್ತಲ್ವಾ. ಆಮೇಲೆ ಅವರು ಊರಿಗೆ ಹೋಗ್ಬೇಕಾಗಿತ್ತು, ಅವಳು ಅಜ್ಜಿ ಮನೆಗೆ ಇವತ್ತು ಸಡನ್ನಾಗಿ. ಸೊ ಅದರಿಂದ ಬೇಡ ಅಂದ್ಕೊಂಡು ಇಬ್ಬರೂ ನೆಕ್ಸ್ಟ್ ವೀಕ್ ನೋಡೋಣ, ಶುಕ್ರವಾರ ಬರೋಣ. ಬಟ್ ಎಲೆಕ್ಷನ್ ಇರುತ್ತಲ್ವ ದಿನ, ಬಸ್ಗಳು ಸಿಗೋ ಡೌಟು. ನೋಡಿ ಬಸ್ ಏನೋ ಸಿಗುತ್ತೆ ಅಂತ ಗೊತ್ತಾದರೆ ಶುಕ್ರವಾರ ಇನ್ನೊಂದ್ಸಲಿ ಹೋಗಿ ಆವಾಗ ಬೇಕಾದ್ರೆ ಕಟ್ಟೋಣ ಅಂತ ಅಂದ್ಕೊಂಡಿದ್ವಿ. ಇಬ್ಬರು ಅಂತೂ ಇಂತೂ ಹೋಗಿದ್ವಿ ದೇವಸ್ಥಾನ. ನೋಡಿ ಎಷ್ಟು ಜನ ರಶ್ ಅಂದರೆ. ಆಮೇಲೆ ಅಲ್ಲಿ ಫೋಟೋ ತೊಗೊಳಕ್ಕೂ ಆಗೋಲ್ಲ, ಅಷ್ಟು ನಾವು ಎಲ್ಲ ತೊಗೋತಾ ಇರ್ತಾರೆ. ನಾವು ಮದುವೆದಲ್ಲೂ ಜಾಸ್ತಿ ತೊಗೊಳಕ್ಕಾಗಲ್ಲ. ಬಟ್ ಆದರೂ ಹಂಗೂ ಹಿಂಗೂ ಅಂತ ಫೋಟೋ ತಗೊಂಡ್ವಿ, ಚೆನ್ನಾಗಿ ಬಂತು. ಆದರೆ ನಂದೆಲ್ಲ ಅಪ್ಲೋಡ್ ಮಾಡಿರಲಿಲ್ಲ ನಾನು. ಬಟ್ ಅದೊಂದೇ ಹಾಕ್ಕೊಂಡಿದ್ದು ಫೋಟೋನ. ಅದು ಸಿಕ್ಕಾಪಟ್ಟೆ ರಶ್ ಇತ್ತು ದೇವಸ್ಥಾನದಲ್ಲಿ. ಇದು ಏನಂದರೆ ಚನ್ನಪಟ್ಟಣ ತಾಲೂಕಲ್ಲಿರೋದು, ರಾಮನಗರ ಡಿಸ್ಟಿಕ್ಕು. ಬಟ್ ನೀವು ಚನ್ನಪಟ್ಟಣದಿಂದನೂ ಹೋಗ್ಬೋದು, ಮದ್ದೂರಿಂದನೂ ಹೋಗ್ಬೋದು. ಬಟ್ ಮದ್ದೂರಿಂದ ಇನ್ನೂ ಬೇಗನೆ ಹೋಗ್ಬೋದು, ಹತ್ರನೇ ಆಗುತ್ತೆ. ಚನ್ನಪಟ್ಟಣದಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅದು ಗೊತ್ತಿಲ್ಲ. ಬಟ್ ಮದ್ದೂರಿಂದ ತುಂಬ ಹತ್ರ ಆಗುತ್ತೆ. ಮದ್ದೂರಿಂದ ಅಲ್ಲಿಗೆ ಹೋಗ್ಕೊಂಡು 20 ಮಿನಿಟ್ಸ್ ಆಗ್ಬೋದು. ಬಟ್ ಮಂಡ್ಯದಿಂದ ಹೋಗ್ತಾರಲ್ಲ ಅವ್ರಿಗೆ ಒಂದು ಮಿನಿಮಮ್ 1 ಅವರ್ ಆಗುತ್ತೆ, 1.5 ಅವರ್ ಆಗ್ಬೋದು. ಬಟ್ ಈಗಿರೋ ಸಿಚುವೇಶನ್ ತುಂಬ ಬಸ್ಸೆಲ್ಲ ರಶ್ ಇದೆ ಅಲ್ವಾ.
ಸೊ ಅದರಿಂದ ಹೋಗೋದು ಲೇಟ್ ಆಗುತ್ತೆ. ಬಟ್ ನೀವು ಇನ್ನೂ ನೀವು ಓನ್ ಕಾರ್ ಆಗಿರ್ಬೋದು, ಗಾಡಿ ಇದ್ರಲ್ಲಿ ಹೋದರೆ ಇನ್ನೂ ಬೇಗನೆ ಹೋಗ್ಬೋದು. ಬಟ್ ಈ ಬಿಸಿಲಲ್ಲೆಲ್ಲ ಹೋಗೋಕ್ಕಾಗೋದಿಲ್ಲ. ಆಮೇಲೆ ಇಬ್ಬರು ಅಲ್ಲೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಅಲ್ಲಿ ಇನ್ನೊಂದೇನೆಂದರೆ ಪ್ರಸಾದ ಕೊಡ್ತಾರಂತೆ. ನಮ್ಗೆ ಅದು ಗೊತ್ತಾಗಲಿಲ್ಲ. ಅಂದರೆ ಹೇಳಿದ್ರು ಕೊಡ್ತಾರೆ ಅಂತಾರೆ, ಎಲ್ಲಿ ಕೊಡ್ತಾರೆ ಅಂತ ಗೊತ್ತಿಲ್ಲ. ಅಷ್ಟೊಂದು ರಶ್ ಇತ್ತಲ್ವ, ಬೇಡ ನೆಕ್ಸ್ಟ್ ಟೈಮ್ ಬಂದಾಗ ಪ್ರಸಾದ ತೊಗೊಳ್ಳೋಣ ಅಂದ್ಕೊಂಡು ಸುಮ್ಮನೆ ಬಂದ್ವಿ. ಆಮೇಲೆ ಮಧುರಲ್ಲಿ ಇಳ್ಕೊಂಡ್ವಿ. ಯಾಕೆಂದ್ರೆ ಡೈರೆಕ್ಟ್ ಮಂಡಿಗೆ ಬಸ್ ಇಲ್ಲ, ಅದೇ ಸಿಕ್ತಲ್ಲ ಅಂದ್ಬಿಟ್ಟು ನಾವು ಮಧುರಲ್ಲಿ ಇಳ್ಕೊಂಡು ಆಮೇಲೆ ಅಲ್ಲೂ ಕರೆಕ್ಟಾಗಿ ಪೂಜೆ ಮಾಡಿಸ್ಕೊಳಕ್ಕಾಗಿಲ್ಲ ಅಂದ್ಬಿಟ್ಟು ಇಲ್ಲಿ ಮಧುರಮ್ಮನ ದೇವಸ್ಥಾನ ಅಂತ ಕರ್ಕೊಂಡು ಬಂದು, ತುಂಬ ಪವರ್ಶಾಲಿ ಅಂತ ಇದ್ದುವೆ ಮಧುರಲ್ಲಿ. ಮಧುರಿಂದ ಬಸ್ ಸ್ಟ್ಯಾಂಡ್ ಬಂದು ಈ ಕಡೆ ಸ್ಟ್ರೈಟ್ ಹೋಗ್ಬೇಕು. ಆ ಕಡೆ ಅಲ್ಲಿ ಯಾರೇ ಕೇಳಿದ್ರು ಹೇಳ್ತಾರೆ ದೇವಸ್ಥಾನನ. ಆಮೇಲೆ ನಾವು ಅಲ್ಲಿಂದ ಬಂದು ನಡ್ಕೊಂಡು ಬಂದ್ವಿ, ಹತ್ರನೇ ಅಂತ ಹೇಳಿದ್ರು ಅಂದ್ಬಿಟ್ಟು ನಡ್ಕೊಂಡು ದೇವಸ್ಥಾನಕ್ಕೆ ಬಂದು ಇಲ್ಲೂ ಕೈ ಮುಕ್ಕೊಂಡು ಮಂಗಳಾರತಿ ತೊಗೊಂಡು ಅಲ್ಲೇ ಪ್ರದಕ್ಷಿಣೆ ಹಾಕಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ದೇವಸ್ಥಾನದಲ್ಲಿ. ಆಮೇಲೆ ಇಬ್ಬರು ಕೂತ್ಕೊಂಡು ಅಲ್ಲೇ ಮಾತಾಡ್ಕೊಂಡು ಈಚೆ ನಿಧಾನವಾಗಿ ನಡ್ಕೊಂಡು ಬಂದ್ವಿ. ಈಚೆ ಒಂದು ಕಬ್ನಲ್ಲಿ ಕುಡಿದ್ವಿ, ಸಿಕ್ಕಾಪಟ್ಟೆ ಬಿಸಿಲಿತ್ತು, ನನಗೂ ಬೇರೆ ಸುಸ್ತಾಗ್ಬಿಟ್ಟಿತ್ತು. ಅಲ್ಲಿ ಏನಿಲ್ಲ, ನಾರ್ಮಲ್ ಅದು ಇದು ತಿಂಡಿ ತಿಂದ್ವಿ. ಆದರೂ ಏನು ಅಲ್ಲಿಂದ ರಶಲ್ಲಿ ಬೇರೆ ಬಂದ್ವಿ ಅಲ್ವಾ. ಆಮೇಲೆ ಆ ಕಡೆಯಿಂದ ಆಟೋದಲ್ಲಿ ಬಂದ್ವಿ ನಾವು, ಬಸ್ಗೆಲ್ಲ ವೆಯ್ಟ್ ಮಾಡೋದು ಬೇಡ ಅಂದ್ಬಿಟ್ಟು, ನಡೆಯೋಕ್ಕಾಗಲ್ಲ ಬಿಸಿಲು ಬೇರೆ ಇತ್ತಲ್ಲ ಅಂದ್ಬಿಟ್ಟು ಆಟೋದಲ್ಲೇ ಬಂದ್ವಿ ಇಬ್ಬರೂ. ಆಮೇಲೆ ಇಲ್ಲಿ ಬಂದು ದೇವಸ್ಥಾನದಲ್ಲಿ ಇದು ವಿಗ್ರಹ ಬಂದು ಒಳಗಡೆ ಗುಡಿ ಒಳಗಡೆ ಇಲ್ಲ, ಗರ್ಭಗುಡಿ ಒಳಗೆ ಇಲ್ಲ, ಈಚೆ ಇಟ್ಟಿದ್ದಾರೆ. ಏನಕ್ಕೆ ಅಂತ ಅದು ಗೊತ್ತಿಲ್ಲ. ಆಮೇಲೆ ಇಬ್ಬರು ಈ ದೇವಸ್ಥಾನದಲ್ಲಿ ಬಂದು ಕೈ ಮುಕ್ಕೊಂಡು ಇಲ್ಲಿ ಮಂಗಳಾರತಿ ತೊಗೊಂಡು ಇಬ್ಬರೂ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲೇ ಮಾತಾಡ್ತಾ ಇದ್ವಿ. ಆಮೇಲೆ ನಿಧಾನಕ್ಕೆ ಅಲ್ಲಿಂದನೂ ಇನ್ನೂ ಟೈಮ್ ಇತ್ತಲ್ಲ, ಇನ್ನೂ ತುಂಬ ಸಂಜೆ ಏನಾಗಿಲ್ಲ, 3 ಗಂಟೆನೂ ಆಗಿರಲಿಲ್ಲ, ಮೇ ಬಿ 1:15 ಆಗಿತ್ತು ಅನಿಸುತ್ತೆ. ಅಲ್ಲಿಂದ ಇಬ್ಬರು ನಿಧಾನಕ್ಕೆ ನಡ್ಕೊಂಡು ಹೋದ್ವಿ. ನಡ್ಕೊಂಡೋಗಿ ಮದ್ದೂರಲ್ಲಿ ಬಸ್ಸು ಸಿಕ್ತು. ಸದ್ಯಕ್ಕೆ ಖಾಲಿನೂ ಇತ್ತು, ಫುಲ್ ಫ್ರೀ ಇತ್ತು ಬಸ್ಸೆಲ್ಲ. ಆಮೇಲೆ ಅಲ್ಲಿ ಬಸ್ ಹತ್ಕೊಂಡು ಬಸ್ಸಲ್ಲೂ ತುಂಬ ಮಾತಾಡ್ಕೊಂಡು ಬಂದ್ವಿ. ಇನ್ನೇನು ಅಲ್ಲಿ ಮಲಿಕೊಳ್ಳೋಕ್ಕಾಗಲ್ಲ, ಇನ್ನೇನು ಮದ್ದೂರಿಂದ ಮಂಡಿಗೆ ಬರೋದೇನೋ ಒಂದು 20 ಮಿನಿಟ್ಸ್ ಆಗ್ಬೋದು. ಅಲ್ಲಿಂದನೂ ಅಲ್ಲಿ ಮಲಿಕೊಂಡೇನು ಎದ್ದೇಳೋಕ್ಕಾಗಲ್ಲ ಅಂದ್ಬಿಟ್ಟು ಇಬ್ಬರು ಅಲ್ಲೇ ಮಾತಾಡ್ಕೊಂಡು ಫೋನ್ ನೋಡಿಕೊಂಡು ಇಬ್ಬರು ಅಲ್ಲೇ ಫೋಟೋಸ್ ತಗೊಂಡು ಇಬ್ಬರು ಕೂತ್ಕೊಂಡು ಹಂಗೆ ನಿಧಾನಕ್ಕೆ ಬಂದ್ವಿ. ಆಮೇಲೆ ಮಂಡ್ಯದಲ್ಲಿ ಬರೋಷ್ಟೊತ್ತಿಗೂ ಏನು ಲೇಟ್ ಆಗಿರಲಿಲ್ಲ. ಅವಳು ಅಂದರೆ ಸ್ವಾತಿ ಹಾಕೊಂಗೆ ಹುಷಾರಿರಲಿಲ್ಲ, ಅಂದರೆ ಅವ್ರ ಅತ್ತೆಗೆ ಹುಷಾರಿರಲಿಲ್ಲ. ಸೊ ಅದರಿಂದ ಅವಳು ಹಂಗೆ ಊರಿಗೆ ಹೋದ್ಲು. ನಾನು ನಾರ್ಮಲಲ್ಲಿ ಬಸ್ಸಲ್ಲಿ ಬಂದೆ. ಬಟ್ ನನ್ನ ಫ್ರೆಂಡ್ ಸಿಕ್ಕಿದ್ಲು ವಿದ್ಯೆ. ಸಡನ್ಲಿ ನಮಗೆ ಗೊತ್ತಿರಲಿಲ್ಲ ಅವಳು ಬರ್ತಾಳೆ ಅಂತ ದೇವಸ್ಥಾನಕ್ಕೆ. ನಾವು ಅವಳಿಗೆ ಹೇಳಿರಲಿಲ್ಲ, ಕಾವಿಂಗ್ ಒಬ್ಳಿಗೆ ಹೇಗೆ ಇಳಿಯೋದು, ಬಾ ಹೋಗೋಣ ಅಂತ. ಆಮೇಲೆ ನನ್ನ ಫ್ರೆಂಡ್ ವಿದ್ಯೆ ಸಿಕ್ಕಿದ್ಲು, ಸಡನ್ನಾಗಿ ಸಿಕ್ಕಿದ್ದು. ನಾನು ಅವಳು ಫೋಟೋ ತಗೋತಾ ಇದ್ವಿ ಗೌಡ್ಗೆರೆ ಮಂಡ್ಯ ಇನ್ನೂ ಬಸ್ ಬಂದಿರಲಿಲ್ಲ. ಅಲ್ಲೇ ಬೇಕ್ರಿ ಹತ್ರ ಕೂತ್ಕೊಂಡಿದ್ವಿ. ಅವಾಗ ಅವಳು ಸಿಕ್ಕಿದ್ಲು. ಅವಾಗ ಸಡನ್ನಾಗಿ ಬಂದು ಅವಳೇ ಮಾತಾಡ್ಸಿದ್ದು, ನಮ್ಗೆ ಗೊತ್ತೇ ಇಲ್ಲ ಅವಳು ಅಂತ. ಆಮೇಲೆ ಸಡನ್ನಾಗಿ ಬಂದು ಮಾತಾಡ್ಸಿದ್ಲು. ಬಟ್ ಅನ್ಎಕ್ಸ್ಪೆಕ್ಟೆಡಾಗಿ ನಮಗೂ ಸಿಕ್ಕಿದ್ದು. ಆಮೇಲೆ ನೋಡಿ ಅನ್ಎಕ್ಸ್ಪೆಕ್ಟೆಡಾಗಿ ಸಿಕ್ಕಿದ್ರು ಖುಷಿ ಆಯಿತು. ಆಮೇಲೆ ಅವಳ ಜೊತೆನೂ ಫೋಟೋಸ್ ಎಲ್ಲ ತಗೊಂಡು ಮಾತಾಡ್ಕೊಂಡು ಒಂದೇ ಬಸ್ಸಲ್ಲಿ ಹೋದ್ವಿ. ಆ ಬಸ್ಸು ಸಿಕ್ಕಾಪಟ್ಟೆ ರಶ್ಶು, ಅಲ್ಲೂ ಅಷ್ಟೇ ಎಲ್ಲ ಜಗಳ ಬರೀ ಎಲ್ಲ ಪಾಪ ಸಿದ್ದರಾಮಯ್ಯವ್ರಿಗೆ ಬೈಯೋದೇ ಆಯಿತು. ಎಲ್ಲ ಎಷ್ಟು ಬೈತಾರೆ ಅಂದರೆ, ಫ್ರೀ ಇದ್ದರೂ ಅವ್ರಿಗೆ ಪಾಪ ಅವ್ರು ಬೈತಾರೆ. ನಮಗೂ ಯೂಸ್ ಆಯಿತು ಅಂತೆಲ್ಲ. ಬಟ್ ಅಂದರೆ ತುಂಬ ಜನ ಸ್ಟೂಡೆಂಟ್ಗಳಿಗೆ ಲಾಸ್ ಆಗಿದ್ದು ಬಸ್ಸಿಂದ. ಈಗ ನಮಗೂ ಒಂದೊಂದ್ಸಲಿ ಖುಷಿಯಾಗುತ್ತೆ, ಬಸ್ ಫ್ರೀ ಐತೆ ಎಲ್ಲಿ ಬೇಕಾದ್ರೂ ಸುತ್ತಾಡ್ಬೋದು ಅಂತ. ಆದರೆ ಸ್ಟೂಡೆಂಟ್ಸ್ಗಳಿಗೆ ತುಂಬ ಕಷ್ಟ ಆಗುತ್ತೆ. ಏನಂದರೆ ಸ್ಟೂಡೆಂಟ್ಸ್ಗಳಿಗೆಲ್ಲ ಗಾರ್ಮೆಂಟ್ಸ್ಗೆಲ್ಲ ಹೋಯ್ತಾರಲ್ಲ ಕೆಲಸ, ಅವ್ರಿಗೂ ತುಂಬ ಕಷ್ಟ ಆಗುತ್ತೆ. ಬಟ್ ಇವತ್ತು ಒಬ್ಬರು ಅಜ್ಜಿ ರೇಖೆ ಬಿಟ್ಟರು, ಬಸ್ ಸ್ಟಾಪ್ ಕೊಡಲಿಲ್ಲ ಅಂತ. ಹಂಗೆ ಹಿಂಗೆ ಅಂದ್ಕೊಂಡು ಸುಮ್ಮನೆ ಆದ್ವಿ. ಏಕೆಂದರೆ ಅವ್ರಿಗೂ ಕಷ್ಟ ಆಗುತ್ತಲ್ಲ, ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ. ಅದರಿಂದ ಬಸ್ಗಳು ಸ್ಟಾಪ್ ಕೊಡೋಲ್ಲ. ಹೆಣ್ಮಕ್ಳು ಇದ್ದಾರೆ ಅಂದರೆ ಬಸ್ಸು ಸ್ಟಾಪೇ ಕೊಡೋದಿಲ್ಲ. ಹೇಳ್ಬೇಕಂದ್ರೆ ನಾನು ಸಿಕ್ಕಾಪಟ್ಟೆ ನೋಡಿದ್ದೀನಿ. ಇವತ್ತು ಬೆಳಿಗ್ಗೆ ನಾನು ಬಸ್ಸಾಗಿ ವೆಯ್ಟ್ ಮಾಡ್ತಾ ಇದ್ದಾಗಲೂ ಅಷ್ಟು 2 ಬಸ್ ನಿಲ್ಲಿಸಲೇ ಇಲ್ಲ ಅವರು. ಅದಕ್ಕೆ ನಾವು ಸುಮ್ಮನೆ ಅದು. ಬಟ್ ಸ್ಟೂಡೆಂಟ್ಗಳಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಸ್ಟೂಡೆಂಟ್ಸ್ ಎಲ್ಲಿ ತನಕ ಓಡಾಡ್ತಾರೆ ಗೊತ್ತಾ ಪಾಪ. ಬಸ್ ಎಲ್ಲಿ ಸ್ಟಾಪ್ ಕೊಡ್ತಾರೆ ಅಲ್ಲಿಗೆ ಹೋಗ್ತಾರೆ. ಬಟ್ ಅಷ್ಟೊತ್ತು ಅವ್ರು ಮೂವ್ ಮಾಡಿಬಿಡ್ತಾರೆ ಬಸ್ನ, ಅವ್ರು ಪುನಃ ಹೋಗೋಕ್ಕಾಗೋದಿಲ್ಲ. ಸೊ ಅದರಿಂದ ನೋಡೋಣ, ಇನ್ನೇನು ಶುಕ್ರವಾರ ಅಲ್ವಾ ಎಲೆಕ್ಷನ್ ಮುಗಿದ್ಮೇಲೆ ಏನಾಗುತ್ತೋ. ಬಟ್ ಚೇಂಜಸ್ ಆಗುತ್ತೆ. ನಾನು ಬಸ್ಸಲ್ಲಿ ಹೋಗಿ ಈ ಥರ ಎಲ್ಲ ಅನುಭವ ಆಗಿದೆ. ಸೊ ಅದಕ್ಕೆ ಹೇಳ್ಕೊಂಡೆ ಅಷ್ಟೇ.